ಆದ್ರೆ ರಾಜಲಕ್ಷ್ಮಿ ಮಾತ್ರನೇ ಹೋಗ್ತಾಳೆ. ಮಧ್ಯದಲ್ಲಿ ಅವಳು ಯಾಕೆ ಬಾಲದ ಹಾಗೆ? ಬಾಲ ಅಂತ ಅಷ್ಟು ಈಸಿಯಾಗಿ ತೆಗೆದು ಬಿಸಾಕ್ಬೇಡಿ. ಹನುಮಂತ ಅದೇ ಬಾಲದಿಂದ ಇಡೀ ಲಂಕೆನೆ ಸುಟ್ಟಾಕಿದ್ದ. ಅದಕ್ಕೆ ನಾನು ನಮ್ಮನೇನ ಸುಡ್ತಾ ಇದ್ಯಾ? ಅಯೋಧ್ಯೆ ಹಾಗಿದ್ದ ನಮ್ಮನೆ ಇವಾಗ ರಾವಣನ್ ಲಂಕೆ ಹಾಗೆ ಬದಲಾಗೋಗಿದೆ. ನಿನ್ ಜೊತೆ ನನ್ನ ಮೊಮ್ಮಗಳನ್ನ ಕಳ್ಸೋಕೆ ನಿಜವಾಗ್ಲೂ ಆಗಲ್ಲ. ಸರಿ ಅತ್ತೆ, ಸರಿ ಸರಿ. ಕೊನೆ ಪಕ್ಷ ರಾಜಿನಾದ್ರೂ ಕಳಿಸ್ತೀನಿ. ರಾಜಿ ಬಾ. ಅಮ್ಮ, ನೀನ್ ಆರೋಗ್ಯ ಹುಷಾರಾಗಿ ನೋಡ್ಕೋ. ಅಜ್ಜಿ ಹೇಗಿದ್ದೀರಾ ಈಗ? ಓಕೆನಾ? ಏನಿಲ್ಲ, ನೀವು ಮಲ್ಕೊಳ್ಳಿ, ನಾನು ಹೊರಡ್ತೀನಿ. ಅಮ್ಮ, ಏನೇ ಪದ್ಮ, ಇನ್ನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಂಗೆ ಗೊತ್ತು ಪದ್ಮ, ನಂಗೇನಾದ್ರೂ ಆದ್ರೆ ನಿನ್ ಕ್ಷಣ ಕೂಡ ಸಹಿಸಲ್ಲ ಅಂತ. ಏನು ಭಯ ಪಡ್ಬೇಡ, ನಾನ್ ಚೆನ್ನಾಗೇ ಇದ್ದೀನಿ. ನಿಮ್ಗೇನಾದ್ರೂ ಆಗತ್ತೇನೋ ಅಂತ ನಾನು ಕೂಡ ಭಯ ಪಟ್ಟಿದ್ದೆ ಅತ್ತೆವ್ರೆ. ನಂಗೆ ಗೊತ್ತು ಬಿಡೆ, ನಿಮ್ಮಿಬ್ರಿಗೂ ನಾನಿಲ್ಲ ಅಂದ್ರೆ ಏನು ತೋಚಲ್ಲ ಅಂತ. ಆದ್ರೂ ನನ್ಗೇನಾಗತ್ತೆ ನೀವಿಬ್ರು ಇರ್ಬೇಕಾದ್ರೆ? ಅಮ್ಮ, ಈಗ ನೀನ್ ಆರೋಗ್ಯವಾಗೇ ಇದೆಯಾ ಅಲ್ವಾ? ಆವಾಗ್ಲಿಂದ ಅದನ್ನೇ ತಾನೇ ಹೇಳ್ತಿರೋದು, ಅರ್ಥ ಆಗಿಲ್ವಾ? ನಿನ್ನಂತವಳೆ ಮಹಾಭಾರತ ಪೂರ್ತಿ ಕೇಳಿ ಪಾಂಡವರು ಯಾರು ಅಂತ ಕೇಳಿದ್ರಂತೆ. ಅಂದ್ರೆ ಅತ್ತೆ, ಇವಾಗ ನಾವ್ ಹೇಳೋದನ್ನ ಕೇಳಿದ್ರೆ ನೀವೇನ್ ಹೇಳ್ತೀರೋ ಅಂತ ಭಯದಿಂದ ಕೇಳ್ತಿದೀವಿ. ಏನ್ ನಡೀತೆ? ಅದು ಅಂಥದ್ದೇನಿಲ್ಲಮ್ಮ. ನೀನು ನಿನ್ ಪೆಟ್ಟಿಗೆಲಿರೋ ಒಡವೆಗಳನ್ನ ಎತ್ತಿಡು ಅಂತ ಅತ್ತಿಗೆಗೇನಾದ್ರೂ ಕೊಟ್ಯಾ? ಇಲ್ವೇ, ಜಾನಕಿಗ್ ನಾನೇನು ಕೊಟ್ಟಿಲ್ಲ. ಓಹ್, ಪಾಲಿಶ್ ಹಾಕ್ಸಕ್ ಕೊಟ್ಟಿದ್ದೀರಾ ಅಲ್ವಾ ಅತ್ತೆ? ಕೊಟ್ಟಿದ್ಯಾ? ಇಲ್ವೇ, ಅಷ್ಟಕ್ಕೂ ಅದನ್ನ ಉಪಯೋಗಿಸಿದ್ರೆ ತಾನೇ ತೊಳೆಯೋದಕ್ಕೆ ಕೊಡಕ್ಕೆ. ಅವತ್ತು ನಾವೇ ಅಲ್ವಾ ಬೀರುಲಿಟ್ಟಿದ್ದು. ಅಮ್ಮ, ಈಗ ಅಲ್ಲಿ ಒಡವೆಗಳಿಲ್ಲ. ಹಾ, ಏನು ಒಡವೆ ಇಲ್ವಾ? ಏನ್ ಮಾತಾಡ್ತಿದ್ದೀರಿ? ಹೌದಮ್ಮ. ಅಯ್ಯೋ, ನನ್ ಒಡವೆ ಎಲ್ಲಿ? ರಾಜ್ಯ ಕೈಯನ್ನಿಟ್ರೆ ಅದು ರಾಂಗ್ ಆಗೋದಿಲ್ಲ ಕಣೋ. ವೆಂಕಟರಾವ್, ತಗೊಳ್ಳಯ್ಯ ಉಳಿದಿ ದುಡ್ಡನ್ನ. ಎಲ್ಲ ಸರಿಯಾಗಿದೆಯಲ್ವಾ? ನೀನ್ ನಂಬಲಿಲ್ಲ ಆದ್ರೂ ನಾನು ನಿನ್ನ ನಂಬ್ತೀನಿ ಸೆಟು. ಒಳ್ಳೆ ಸೆಟು.
ತುಂಬಾ ಥ್ಯಾಂಕ್ಸ್ ಸೇಟು. ಒಳ್ಳೇದು. ಸೇಟು ಹುಷಾರು, ಮೊದ್ಲೇ ಊರಲ್ಲಿ ಕಳ್ಳರು ಜಾಸ್ತಿ ಆಗೋಗಿದಾರ. ಹೋಗಯ್ಯ, ಇಂಥದನ್ನ ಎಷ್ಟೋ ನೋಡಿದ್ದೀನಿ ನಾನು. ಬರ್ತೀನಿ ಸೇಟು. ಏನು ಎಲ್ಲಿ ಹೋಗ್ತಿದ್ದೀರಾ? ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ನನಗ್ ತುಂಬಾ ಕೆಲ್ಸಗಳಿವೆ. ಅಷ್ಟೆಲ್ಲ ಸೀನ್ ಬೇಡ. ಇವಾಗ ನೀನ್ ನನ್ಗೊಂದು ಕೆಲಸ ಮಾಡ್ಕೊಡ್ಬೇಕು. ನಾನಾ? ಏನದು? ನನಗೆ ಕಾಫಿ ಕುಡಿಯಕ್ ಬರ್ತಾ ಇಲ್ಲ. ನೀನೇ ಕಾಫಿ ಕುಡಿಸ್ಬೇಕು. ಹ, ಏನು? ಕಾಫಿ ನಾನ್ ಕುಡಿಸ್ಬೇಕಾ? ಹಾ. ಹಲೋ, ನನ್ನೇನ್ ನಿನ್ ಚಾರು ಅನ್ಕೊಂಡಿದ್ಯಾ? ಚಾರು ಕುಡಿಸಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನೀನೇ ಕುಡಿಸ್ಬೇಕು. ನಾನ್ ಕುಡ್ಸಲ್ಲ. ಹೌದಾ? ಟ್ರಿಪ್ಪಿಗೋಸ್ಕರ ನೀನ್ ಮಾಡಿದ ಎಲ್ಲಾ ಪ್ಲಾನ್ ಅನ್ನು ಹೇಳ್ಬಿಡ್ತೀನಿ. ನಾನೇನ್ ಮಾಡ್ದೆ? ಅದೇ ದೇವಸ್ಥಾನದ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಕ್ಕೆ ನಮ್ಮ ಅಜ್ಜಿಗೆ ಮತ್ ಬರೋ ಔಷಧಿ ಹಾಕಿದ್ಯಾರು? ಅಯ್ಯಯ್ಯೋ ಅಪಶಕುನ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗದೆ ಇರೋ ಹಾಗೆ ಮಾಡಿದ್ಯಾರು? ಮಿಸ್ ಆದ್ಯ ಫ್ರಮ್ ಅಮೆರಿಕಾ. ಈ ವಿಷಯ ನಾನು ಎಲ್ರಿಗೂ ಹೇಳ್ದೆ ಅನ್ಕೋ, ನಿನ್ ಪರಿಸ್ಥಿತಿ ಏನಾಗುತ್ತೋ ಏನೋ.